ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಧಾರಾವಾಹಿ ಸಂಚಿಕೆಯಲ್ಲಿ ಇವತ್ತು ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಚಿರು ದೀಪನ್ ಕಟೌಟ್ ಮುಂದೆ ನಿಂತ್ಕೊಂಡು ಅವಳಿಗೆ ಎಲ್ಲಾದರೂ ತೋರಿಸ್ತಾ ಇರ್ತಾನೆ. ಬಟ್ಟೆಗಳು ನೋಡು ದೀಪ, ನಾನು ಇದನ್ನು ಹಾಕೊಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಹೊರಗಡೆ ನಿಂತ್ಕೊಂಡು ದೀಪ ಹಸ್ಬೆಂಡು ಎಂಥ ಟೈಮ್ ಬಂತು ನೋಡಿ, ಮುಂಚೆ ನಾನು ನಿಮ್ಮ ಹತ್ರ ಈ ರೀತಿ ನಿಮ್ಮ ಫೋಟೋ ನೋಡಿಕೊಂಡು ನಿಮ್ಮನ್ನು ನೆನೆಸ್ಕೊಂಡು ಮಾತಾಡ್ತಾಯಿದ್ದೆ, ಆದರೆ ಈಗ ನೀವು ನನ್ನ ನೆನೆಸ್ಕೊಂಡು ಮಾತಾಡ್ತಾ ಇದ್ದೀರಾ, ಆದರೆ ಏನು ಮಾಡೋದು ಅಂತ ಹೇಳಿ ನೋಡ್ತಾ ಇರಬೇಕಾದ್ರೆ ಈ ಕಡೆ ಅವ್ನು ನೋಡ್ಬಿಟ್ಟು ಸರಿ ನಾನು ನಿಮಗೆ ಬಟ್ಟೆ ತೆಕ್ಕೊಡ್ತೀನಿ, ಇಡೀ ಟೈ ಹಾಕ್ಕೊಳ್ಳಿ ಅಂತ ಹೇಳಿದಾಗ ನೀನೇನು ನನಗೇನು ಟೈ ಎಲ್ಲ ಕೊಡೋದೇನು ಬೇಡ, ನನ್ನ ಹೆಂಡತಿ ಇದನ್ನು ತುಂಬ ಇಷ್ಟಪಡ್ತಾ ಇದ್ಲು ಅಂತ ಹೇಳಿ ನಾನು ಹಾಕ್ಕೊತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ಆಗಲ್ಲ, ಸುಮ್ಮನೆ ಅವ್ರಿಗೆ ಇಷ್ಟಪಟ್ಟಿದ್ಯಾಕೆ ಹಾಕ್ಕೊಬೇಕು ನೀವು ಅಂದಾಗ ನೋಡು, ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿ, ದೀಪನ ನನ್ನ ಹೆಂಡ್ತಿ, ಅವಳು ಇಷ್ಟಪಟ್ಟಂಗೆ ನಾನು ಇರೋದು ಅಂತ ಹೇಳಿ ಈ ಕಡೆ ಹೊರಗಡೆ ಹೋದಾಗ ಕಟೌಟ್ ಹತ್ರ ಹೋಗ್ಬಿಟ್ಟು ಹಸ್ಬೆಂಡು ನಿಮ್ಮನ್ನು ನೋಡ್ತಾಯಿದ್ರೆ ಒಂದು ಕಡೆ ಖುಷಿ ಆಗುತ್ತೆ, ಹಾಗೆ ತುಂಬ ದುಃಖನೂ ಆಗ್ತಾಯಿದೆ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಮತ್ತೆ ಚಿರು ವಾಪಸ್ ಬರ್ತಾನೆ. ಯಾಕೆ ನೀವು ರೆಡಿ ಆಗಲಿಲ್ವಾ ಅಂದಾಗ, ನೀನು ಎಲ್ಲಿ ನನ್ನ ದೀಪನ ಮೂರ್ತಿ ಅಂತ ಹೇಳಿ ಬಂದೆ, ನೀನು ಫಸ್ಟ್ ಅವಳಿಂದ ನೀನು ದೂರ ಇರು ಅಂತ ಹೇಳಿ ಈ ಕಡೆ ಬೈದ್ಬಿಟ್ಟು ಹೋಗ್ತಾನೆ ಚಿರು. ರೆಡಿಯಾಗಿ ಬಂದ ತಕ್ಷಣ ಸೌಂದರ್ಯನಿಗೆ ಫೋನ್ ಬರುತ್ತೆ. ಸರಿ ಅರ್ಜೆಂಟು ನನಗೆ ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಇವನು ಬಂದ ತಕ್ಷಣ ಸರಿ ಅದಕ್ಕೆ ನಡೀರಿ ಹೋಗೋಣ ಅಂದಾಗ, ಇಲ್ಲ ನೀನು ದಿಶಾನ್ ಕರ್ಕೊಂಬ, ನಾನು ಅರ್ಜೆಂಟ್ ಕೆಲಸ ಇದೆ ಹೊರಗಡೆ ಹೋಗಬೇಕು ಅಂತ ಹೇಳಿ ಹೇಳ್ತಾಳೆ. ಹಾಗಲ್ಲ ನಾನು ಅವಳನ್ನ ಅಂದಾಗ, ಹೌದು ನಿನಗೆ ಹೇಳ್ತಾ ಇರೋದು, ಅವಳನ್ನೇ ಕರ್ಕೊಂಬ, ಅವಳು ಕೆಲಸಕ್ಕೆ ಬರಬೇಕು ತಾನೇ, ಇಬ್ಬರು ಒಟ್ಟಿಗೆ ಬನ್ನಿ ಅಂತ ಹೇಳಿ ಈ ಕಡೆ ಸೌಂದರ್ಯ ಹೊರಟೋಗ್ತಾಳೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.